ಪಂಕಜ, ನಿನ್ನ ಹತ್ರ ಕೆಲವು ಮುಖ್ಯವಾದ ವಿಚಾರಗಳನ್ನು ಮಾತಾಡಬೇಕಾಗಿತ್ತು. ಎಸ್ಪೆಷಲಿ ನಿನ್ನ ಗಂಡನ ಬಗ್ಗೆ. ವ್ಯಕ್ತಿಯಾಗಿ, ಗಂಡನಾಗಿ ಸುಂದರೇಶ್ ಹೇಗೆ? ಎಲ್ರ ಹಾಗೆ ಸಾಮಾನ್ಯ ವ್ಯಕ್ತಿ. ಹಾಗಲ್ಲಮ್ಮ, 7-8 ವರ್ಷ ಅವನ ಜೊತೆ ಸಂಸಾರ ಮಾಡಿದೀಯಾ. ಗಂಡನಾಗಿ ಅವರು ನಿನಗೆ ನಿಷ್ಠರಾಗಿದ್ದಾರಾ? ಹೌದು ಮೇಡಮ್. ಬಹುಶಃ ಆ ವಿಚಾರದಲ್ಲಿ ನಾನು ತುಂಬ ಲಕ್ಕಿ. ತುಂಬ ಒಳ್ಳೆ ಗಂಡ ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಒಳ್ಳೆ ವ್ಯಕ್ತಿ. ಆದರೆ ತಾವು ಹೇಳಿದ್ದೇ ಆಗ್ಬೇಕು. ಯಾವುದಾದ್ರೂ ಒಂದು ವಿಷಯ ತಲೆಗೆ ಹೋಯ್ತು ಅಂದ್ರೆ ಅದು ತಪ್ಪಾಗಿದ್ರೂ ಪರವಾಗಿಲ್ಲ, ಆಗ್ಲೇಬೇಕು. ಅಷ್ಟ ಹಠ. ಈಗ ಮತ್ತೆ ಅವ್ರ ಮನೆಗೆ ಹೋಗೋ ಪ್ರಮೇಯ ಬಂದ್ರೆ ಹೋಗಕ್ಕಾಗುತ್ತಾ? ಯಾಕೆಂದ್ರೆ ಇದು ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ತುಂಬಾ ಯೋಚನೆ ಮಾಡಬೇಕಾಗಿರೋ ವಿಷಯ. ಒಂದ್ಸರ್ತಿ ಮನ್ಸು ಮುರಿದ್ರೆ ಮತ್ತೆ ಅದನ್ನ ಜೋಡ್ಸಕ್ಕಾಗಲ್ಲ. ಮಗು ಇದ್ದಿದ್ರೆ ಅದಕ್ಕೋಸ್ಕರನಾದ್ರೂ ನಾನು ಹೋಗ್ತಿದ್ನೋ ಏನೋ. ಆಗಲ್ಲ ಬಿಡಿ ಮೇಡಮ್. ಅವ್ರ ಮನೆಗೆ ಹೋಗೋಕೆ ನನಗೂ ಇಷ್ಟ ಇಲ್ಲ. ಅವ್ರ ಹಾಗೆ ನಾನು ಹಠ ಮಾಡ್ತಿಲ್ಲ ಮೇಡಮ್. ಹೆಂಗಸರಿಗೂ ಆತ್ಮಾಭಿಮಾನ ಇರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಹಲೋ, ಇದು ಅಶಕ್ತ ಪೋಷಕ ಸಂಘದ ಆಫೀಸಾ? ಹೌದು, ತಾವು? ನಾನು ಪೊಲೀಸ್ ಸೂಪರಿಂಟೆಂಡೆಂಟ್ ಅನುಪಮ ಮಾತಾಡ್ತಿರೋದು. ಅಂದ್ರೆ ಅನುಪಮ ನಾಗಭೂಷಣ್ ಅವರ ಮೇಡಮ್? ಹೌದು. ಹೇಳಿ ಮೇಡಮ್, ನನ್ನ ಕೈಲಾಗೋದಾದ್ರೆ. ನಿಮ್ ಕೈಲಾಗುವಂಥದ್ದೇ. ನನ್ನ ಪರಿಚಯದ ಒಬ್ಬ ಹೆಂಗಸಿದ್ದಾರೆ. ಅವ್ರಿಗೆ ಮದುವೆ ಆಗಿ ಒಂದು ಮಗುನೂ ಇತ್ತು. ಒಂದು ದುರಂತದಲ್ಲಿ ಮಗು ಸತ್ತೋಯ್ತು. ಅವಳ ಗಂಡ ಆಕೆನ ಮನೆಗೆ ಸೇರಿಸ್ತಾ ಇಲ್ಲ. ತುಂಬಾ ಅನ್ಯಾಯ ಮೇಡಮ್. ಮಗು ಸತ್ರೆ ತಾಯಿ ಏನ್ ಮಾಡಕ್ಕಾಗತ್ತೆ? ನಮ್ ಸಮಾಜ. ನೋಡಿ, ಮೊದಲು ನಾನು ವಿಷಯ ಹೇಳ್ಬಿಡ್ತೀನಿ. ಆಕೆ ತುಂಬಾ ನೊಂದಿದ್ದಾರೆ. ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಏನು ಬೇಡ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಆಶ್ರಮದಲ್ಲಿ ಮಕ್ಕಳನ್ನ ನೋಡ್ಕೊಂಡು ಪಾಠ ಹೇಳ್ಕೊಡೋ ಕೆಲಸನ ಅವರು ಕೊಡ್ಬೋದಾ? ಹಾ, ಕೊಡ್ಬೋದು. ನಿಮ್ಮಲ್ಲಿ ಈ ಕೆಲಸ ಖಾಲಿ ಇದೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಹೌದು ಮೇಡಮ್, 2 ತಿಂಗಳಿಂದ ಒಂದು ಟೀಚರ್ ಪೋಸ್ಟ್ ಖಾಲಿ ಇದೆ. ಆದ್ರೆ ಹೇಳಿ, ಏನ್ ತೊಂದ್ರೆ? ಸಂಬಳ ತುಂಬಾ ಕಡಿಮೆ ಮೇಡಮ್. ಜಾಸ್ತಿ ಕೊಡೋಷ್ಟು ಶಕ್ತರಲ್ಲ. ಶೇಷಗಿರಿಗಳೇ, ಸಂಬಳದ ಬಗ್ಗೆ ಕೇಳ್ತಾನೆ ಇಲ್ಲ. ಮುಖ್ಯವಾಗಿ ಆಕೆ ಮನಸ್ಸಿಗೆ ನೆಮ್ಮದಿ ಬೇಕು. ಮಕ್ಕಳ ಜೊತೆಲಿದ್ರೆ ಅವರು ತಮ್ಮ ದುಃಖನ ಮರೀತಾರೆ. ಅದು ಮುಖ್ಯ ಉದ್ದೇಶ. ಮುಂದಿನದನ್ನ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಖಂಡಿತ ಬನ್ನಿ ಮೇಡಮ್, ಅವ್ರಿಗಾಗಿ ಒಂದು ರೂಮ್ ಕೊಡ್ತೀವಿ. ಊಟ ತಿಂಡಿ ಎಲ್ಲ ಮಕ್ಕಳ ಜೊತೆಗೆ ಆಗುತ್ತೆ. ಒಂದು ಮಕ್ಕಳಲ್ಲಿ ಭೇದ ಭಾವ ಮಾಡಬಾರ್ದು. ಇಲ್ಲಿ ಎಲ್ಲ ಮಕ್ಕಳು ಅನಾಥರು ನೋಡಿ. ಉಳಿದ ರೂಲ್ಸು. ಹಾಗಾದ್ರೆ ನಾಳೆ ನಾನೇ ಅವರನ್ನ ಅಲ್ಲಿ ಕರ್ಕೊಂಡು ಬರಲಾ? ಖಂಡಿತ ಬನ್ನಿ ಮೇಡಮ್, ನೀವು ನಮ್ಮ ಮಕ್ಕಳನ್ನ ನೋಡಿದ ಹಾಗಾಗತ್ತೆ. ಸರಿ, ನಮಸ್ಕಾರ. ನಮಸ್ಕಾರ ಮೇಡಮ್.